ಇಷ್ಟು ದಿನ ನೀವು ನೆಟ್ಫ್ಲಿಕ್ಸು ಅಲ್ಲಿ ಇಲ್ಲಿ ಎಲ್ಲ ನೀವು ಸೀರೀಸ್ಗಳನ್ನ ನೋಡ್ತಾ ಇದ್ರಿ. ಇವಾಗ ಯೂಟ್ಯೂಬರ್ಸ್ ವೀಡಿಯೋಸ್ಗಳನ್ನ ನೀವು ಸೀರೀಸಲ್ಲಿ ನೋಡ್ಬೋದು. ಯೂಟ್ಯೂಬಲ್ಲಿ ಒಂದು ಹೊಸ ಫೀಚರ್ ಬಂದಿದೆ ಗೈಸ್, ಶೋಸ್ ಅಂತ ಅಂದ್ಬಿಟ್ಟು. ಸೊ ಇದನ್ನು ತುಂಬ ಜನ ಆನೆ ಮಾಡ್ಕೊಂಡಿಲ್ಲ ಯೂಟ್ಯೂಬರ್ಸ್ಗಳು, ಆ್ಯಂಡ್ ತುಂಬ ಜನ ಚೆಕ್ಕು ಕೂಡ ಮಾಡಿಲ್ಲ. ಇವತ್ತು ನಾನು ನಿಮಗೆ ಆ ಒಂದು ಫೀಚರ್ನ ಎನೇಬಲ್ ಮಾಡೋದು ಹೇಗೆ ಮತ್ತು ಅದರಿಂದ ನಿಮ್ಗೆ ಏನು ಯೂಸ್ ಆಗುತ್ತೆ ಅನ್ನೋದನ್ನು ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮಗೆ ಲೈವಾಗೆ ತೋರಿಸ್ತೀನಿ. ನನ್ನ ಚಾನಲಲ್ಲೂ ಕೂಡ ಅದನ್ನು ಸೆಟಪ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಶೋಸ್ ಎಲ್ಲವೂ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ನೀವು ಕೂಡ ಇದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಫ್ಯೂಚರಲ್ಲಿ ನೆಕ್ಸ್ಟ್ ಶೋಸ್ಗಳು ತುಂಬ ಕ್ಲಿಕ್ ಆಗ್ತವೆ, ತುಂಬ ಇದನ್ನು ಪ್ರಮೋಟ್ ಮಾಡ್ತಾರೆ ಯೂಟ್ಯೂಬರು, ಆಯಿತಾ. ಸೊ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಚಾನಲಲ್ಲಿ ಶೋಸ್ನ ಹೇಗೆ ಆನ್ ಮಾಡ್ಕೊಳ್ಳೋದು ಎಲ್ಲವೂ ಕೂಡ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ ಯೂಟ್ಯೂಬ್ ಬಗ್ಗೆ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಈಗ ನೀವು ಯೂಟ್ಯೂಬಲ್ಲಿ ಶೋಸನ್ನು ಕ್ರಿಯೇಟ್ ಮಾಡಬೇಕು ಹೊಸದಾಗಿ ಅಂತಂದರೆ, ಸೊ ಈಗ ಹೊಸ ಫೀಚರ್ ಬಂದಿರುವಂಥದ್ದು ನಿಮ್ಗೆ ಎಲ್ಲಿರುತ್ತೆ ಅಂತಂದರೆ, ಇಲ್ಲಿ ನಿಮಗೆ ನಿಮ್ಮ ಯೂಟ್ಯೂಬ್ ಚಾನಲ್ನ ಡ್ಯಾಶ್ಬೋರ್ಡು ಈ ಥರ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಲೆಫ್ಟಲ್ಲಿ ಕಂಟೆಂಟ್ ಅಂತಿರುತ್ತೆ. ಈ ಕಂಟೆಂಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಇನ್ಸ್ಪಿರೇಷನು ವೀಡಿಯೋಸ್ ಅಂತೆಲ್ಲ ಬರುತ್ತೆ. ಇಲ್ಲಿ ನಿಮಗೆ ಹೊಸ ಆಪ್ಷನ್ ಬಂದಿರುತ್ತೆ ಶೋಸ್ ಅಂತ, ನೀವು ನೋಡ್ಬೋದು. ನಾನು ಈಗ ಆಲ್ರೆಡಿ ಕ್ಲಿಕ್ ಮಾಡಿದ್ದೀನಿ. ಇಲ್ಲೊಂದು ಶೋನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೊಂದು ಶೋ. ಸೊ ನಾನೊಂದು ಶೋನ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಈ ಥರ ನೀವು ಕೂಡ ಮಾಡ್ಬೋದು. ಸೊ ಅದನ್ನು ಇವಾಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತೀನಿ, ಯಾವ ಥರ ನೀವು ಈ ಶೋನ ನೀವು ಕೂಡ ಮಾಡುವಂಥದ್ದು ಅನ್ನೋದನ್ನ. ಸೊ ಈಗ ನೋಡಿ, ಇದು ಒಂದು ಶೋ ಮಾಡಿದ್ದೀನಿ, ಯೂಟ್ಯೂಬ್ ಟಿಪ್ಸ್ ಇನ್ ಕನ್ನಡ ಅಂತ. ಸೊ ನೀವು ಇವಾಗ ಏನಾದರೂ ಒಂದು ಶೋ ಮಾಡಬೇಕು ಅಂತ ಇದ್ದರೆ, ಸೊ ಇಲ್ಲಿ ಕ್ರಿಯೇಟ್ ಅಂತ ಇರುತ್ತೆ ನೋಡಿ, ಈ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನ್ಯೂ ಕೋರ್ಸ್ ಅಂತ ಬರುತ್ತೆ, ಅದ್ರ ಕೆಳಗಡೆ ನ್ಯೂ ಶೋ ಅಂತ ಇಲ್ಲೊಂದು ಆಪ್ಷನ್ ಇರುತ್ತೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಈಗ ನೀವು ನೋಡ್ಬೋದು, ಒಂದು ಹೊಸ ಶೋನ ನೀವು ಕ್ರಿಯೇಟ್ ಮಾಡ್ಬೋದು. ಈಗ ಒಂದು ಶೋಗೆ ಒಂದು ಟೈಟಲ್ ಬೇಕಾಗುತ್ತೆ, ಆಯಿತಾ. ಸೊ ನೀವು ಒಂದು ಶೋಗೆ ಈಗ ಎಕ್ಸಾಂಪಲ್ ಇವಾಗ ಅನ್ಕೊಳ್ಳಿ, ನೀವು ಯೂಟ್ಯೂಬ್ ಟಿಪ್ಸನ್ನು ಕೊಡ್ತೀರಾ ಕನ್ನಡದಲ್ಲಿ ಅಂತಂದರೆ, ಆಗ ನೀವಿಲ್ಲಿ ಟೈಟಲ್ನ ಯೂಟ್ಯೂಬ್ ಟಿಪ್ಸ್ ಇನ್ ಕನ್ನಡ ಅಂತ ಕೊಡ್ಬೋದು. ಈಗ ನಾನು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀನಿ, ಬ್ಯಾಕಲ್ಲಿ ನೀವು ನೋಡ್ತಾ ಇದ್ದೀರಾ. ಮತ್ತು ಇಲ್ಲಿ ಟೈಟಲ್ನ ಹಾಕೊಂಡ ನಂತರ ಒಂದು ಡಿಸ್ಕ್ರಿಪ್ಷನ್ ಹಾಕಿ, ಅದರ ರಿಲೇಟೆಡು ನೀವು ಏನು ವೀಡಿಯೋಸ್ ಮಾಡ್ತೀರಾ ಯೂಟ್ಯೂಬ್ ಬಗ್ಗೆ ಅದನ್ನೆಲ್ಲ ಒಂದಷ್ಟು ಬರೆದು ಹಾಕ್ಕೊಳ್ಳಿ, ಆಯಿತಾ. ಸೊ ನಾನು ನಿಮಗೆ ಅದನ್ನು ಒಂದು ಐಡಿಯಾ ತೋರಿಸ್ತೀನಿ. ನಾನು ನಿಮಗೆ ನೋಡಿ, ಇವಾಗ ನಾನು ಇಲ್ಲಿ ಬರೆದು ಹಾಕ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ ನೋಡಿ. ಯೂಟ್ಯೂಬ್ ಟಿಪ್ಸ್ ಇನ್ ಕನ್ನಡ ಕಂಪ್ಲೀಟ್ ಗೈಡ್ ಅಂತ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಈ ಥರ ಹಾಕಿದ್ದೀನಿ, ನೀವು ನೋಡ್ಬೋದು. ಲರ್ನ್ ಯೂಟ್ಯೂಬ್ ಫ್ರಮ್ ಬಿಗಿನರ್ ಟು ಅಡ್ವಾನ್ಸ್ಡ್ ಇನ್ ಕನ್ನಡ ಅಂತ ಅಂದ್ಬಿಟ್ಟು. ಸೊ ಈ ಥರ ಹಾಕಿದ್ದೀನಿ. ಸೊ ಈ ಥರ ಹಾಕ್ಕೊಳ್ಳಿ. ಅದಾದಮೇಲೆ ನಿಮಗೆ ಇಲ್ಲಿ ವಿಸಿಬಿಲಿಟಿ ಅಂತ ಬರುತ್ತೆ, ಇದು ಪಬ್ಲಿಕ್ ಸೆಲೆಕ್ಟ್ ಆಗಿರಲಿ. ಪಬ್ಲಿಕ್ ಸೆಲೆಕ್ಟ್ ಆಗಿದ್ದರೆ ಎಲ್ಲರೂ ಕೂಡ ನೋಡ್ಬೋದು, ಹಾಗಾಗಿ ಪಬ್ಲಿಕ್ ಆಪ್ಷನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನ. ಅದಾದಮೇಲೆ ಇಲ್ಲಿ ಲ್ಯಾಂಗ್ವೇಜ್ ಅಂತ ಬರುತ್ತೆ, ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಲ್ಯಾಂಗ್ವೇಜ್ನ ಹಾಕ್ಕೊಳ್ಳಿ. ಸೊ ಕನ್ನಡನೂ ಕೂಡ ಇದೆ. ಸೊ ಇಲ್ಲಿ ಸರ್ಚ್ ಮಾಡೋರು ಬರುತ್ತೆ, ಕನ್ನಡ ಇಲ್ಲಿದೆ, ನೀವು ನೋಡ್ಬೋದು. ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಆರ್ಟ್ ವರ್ಕ್ ಅಂತಿರುತ್ತೆ ನೋಡಿ, ಇಲ್ಲಿ ಎರಡಿದೆ, ಒಂದು ಬ್ಯಾನರು, ಇನ್ನೊಂದು ಬ್ಯಾಕ್ ಡ್ರಾಪ್ ಅಂತ, ಆಯಿತಾ. ಸೊ ನೀವಿಲ್ಲಿ ಬ್ಯಾನರ್ನೂ ಹಾಕ್ಕೊಳ್ಳಿ, ಬ್ಯಾಕ್ ಡ್ರಾಪು ಕೂಡ ಹಾಕ್ಕೊಳ್ಳಿ, ಆಯಿತಾ. ಸೊ ಬ್ಯಾನರ್ ಬಂದು ನಿಮಗೆ ಸೈಜು ನೀವು ನೋಡ್ಬೋದು 1920 ಇಂಟು 1080 ಪಿಕ್ಸೆಲಲ್ಲಿ, ಇದು ಕೂಡ ಸೇಮ್ ಸೈಜೇ ಇರುತ್ತೆ, ಆಯಿತಾ. ಸೊ ಆ 10 MB ಒಳಗಡೆ ಇರಬೇಕು. ಸೊ ನೀವು JPG ಆರ್ PNG ಫೈಲ್ ಫಾರ್ಮೆಟಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ, ಒಂದು ನಾನ್ ಸೀರಿಯಲ್ ಮೋಸ್ಟ್ ಕಾಮನ್ ಅಂತ, ಇನ್ನೊಂದು ಸೀರಿಯಲ್ಲು. ಸೊ ಇದು ಬೆಸ್ಟ್ ಅಂತ ಹೇಳ್ಬೋದು. ಎಪಿಸೋಡ್ ಕ್ಯಾನ್ ಬಿ ವಾಚ್ಡ್ ಇನ್ ಎನಿ ಆರ್ಡರ್ ಆ್ಯಂಡ್ ಆರ್ ಲೀಸ್ಟೆಡ್ ನ್ಯೂವೆಸ್ಟ್ ಓಲ್ಡೆಸ್ಟ್ ಅಂತ ಇದೆ. ಸೊ ಈ ನಿಮ್ಮ ಎಪಿಸೋಡ್ನ ಯಾವ ಥರ ಬೇಕಾದರೂ ಕೂಡ ನೋಡ್ಬೋದು, ಯಾವ ಆರ್ಡರಲ್ಲೂ ಕೂಡ ಬೇಕಾದ್ರೂ ಕೂಡ ನೋಡ್ಬೋದು. ಲೈಕ್ ಇವಾಗ ಎಕ್ಸಾಂಪಲ್ ನ್ಯೂವೆಸ್ಟ್ ಅಂದರೆ ಹೊಸ ವೀಡಿಯೋಯಿಂದ ಹಳೆ ವೀಡಿಯೋ ತಂಗೆ ನೋಡ್ಬೋದು. ಸೀರಿಯಲ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಎಪಿಸೋಡ್ಸ್ ಆರ್ ಇಂಟೆಂಡೆಡ್ ಟು ಬಿ ವಾಚ್ಡ್ ಇನ್ ಸೀಕ್ವೆನ್ಷಿಯಲ್ ಆರ್ಡರ್ ಆ್ಯಂಡ್ ಆರ್ ಲೀಸ್ಟೆಡ್ ಓಲ್ಡೆಸ್ಟ್ ಟು ನ್ಯೂವೆಸ್ಟ್. ಸೊ ಇದರಲ್ಲಿ ನಿಮಗೆ ಹಳೆ ವೀಡಿಯೋಯಿಂದ ಹೊಸ ವೀಡಿಯೋ ನಿಮಗೆ ಸೆಟ್ ಆಗಿರುತ್ತೆ, ಆಯಿತಾ. ಸೊ ನಿಮಗೆ ಬೆಟರ್ ಅನ್ನೋದಾದರೆ ನಾನ್ ಸೀರಿಯಲೇ ಬೆಸ್ಟು. ಸೊ ಹಾಗಾಗಿ ನಾನ್ ಸೀರಿಯಲ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಕ್ರಿಯೇಟ್ ಅಂತ ಕೊಡಿ. ಕ್ರಿಯೇಟ್ ಅಂತ ಕೊಟ್ಟ ಮೇಲೆ ಸೊ ನಿಮ್ಗೆ ಈ ಥರ ಬರುತ್ತೆ. ಸೊ ಈ ಥರ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ಸೊ ನೀವು ವೀಡಿಯೋಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಈಗ ಯಾವ ಥರ ಆ್ಯಡ್ ಮಾಡೋದು ಅನ್ನೋದು ಕೂಡ ಒಂದು ತೋರಿಸ್ಬಿಡ್ತೀನಿ ನೋಡಿ. ಸೊ ನಿಮಗೆ ಅಲ್ಲಿ ಈ ಥರ ಬಂದ್ಬಿಡುತ್ತೆ. ಸೊ ಅದು ಕ್ರಿಯೇಟ್ ಅಂತ ಕೊಟ್ಟಮೇಲೆ ಈ ಥರ ಬರುತ್ತೆ, ನಿಮಗೆ ಕರೆಕ್ಟಾಗಿ ಹಿಂಗೆ ಬರುತ್ತೆ. ಸೊ ನೀವು ಇಲ್ಲೇನು ಮಾಡಬೇಕು, ಆ್ಯಡ್ ಕಂಟೆಂಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಅಪ್ಲೋಡ್ ನ್ಯೂ ಎಪಿಸೋಡ್ ಅಂತ ನಾವು ಕ್ಲಿಕ್ ಮಾಡ್ಬೋದು. ಈಗ ನೀವು ಹೊಸ ಎಪಿಸೋಡ್ ಮಾಡಿದ್ದೀರಾ ಅಂತಂದರೆ ಅಪ್ಲೋಡ್ ಮಾಡಬೇಕು ಅಂದರೆ ಅಪ್ಲೋಡೇ ಮಾಡ್ಬೋದು ಸಪ್ರೇಟಾಗಿ. ಈಗ ಆಲ್ರೆಡಿ ನಿಮ್ಮ ಚಾನಲಲ್ಲಿ ವೀಡಿಯೋ ಇದೆ, ಅದನ್ನು ನೀವು ಶೋ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಚೂಸ್ ಎಕ್ಸಿಸ್ಟಿಂಗ್ ವೀಡಿಯೋ ಅಂತ ಸೆಲೆಕ್ಟ್ ಮಾಡಿ, ಆಯಿತಾ. ಅದಾದಮೇಲೆ ನಿಮ್ಮ ಚಾನಲಲ್ಲಿ ಇರುವಂಥ ವೀಡಿಯೋಸ್ಗಳೆಲ್ಲ ಬರುತ್ತೆ. ಇಲ್ಲಿ ಸೀಸನ್ 1 ಅಂತ ಬರುತ್ತೆ. ಸೊ ನೀವು ಚೇಂಜ್ ಮಾಡ್ಕೋಬೋದು ಬೇಕಾದರೆ ಈ ಸೀಸನ್ನ. ಸೊ ನಾನು ಇವಾಗ 1ಅಲ್ಲೇ ಇಟ್ಟಿರ್ತೀನಿ. ಸೊ ಅದಾದಮೇಲೆ ನೀವು ಇಲ್ಲಿ ನಿಮಗೆ ಯಾವ ವೀಡಿಯೋ ಬೆಸ್ಟ್ ಅನಿಸುತ್ತೆ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ. ಈಗ ನಾನು ಇದು ಒಂದು ನಿಮಿಷ
ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಾಗೆ, ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದಾಗೆ 2 ಆ್ಯಡ್ ಮಾಡಿದ್ದೀನಿ. ಈಗ ನಾನು ಶಾರ್ಟ್ಸ್ ಹಾಕೋದಾಗೆ ಅಂತ ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ ಗೈಸ್, ಇಲ್ಲಾದರೂ ನೀವು ವೀಡಿಯೋನ ಸರ್ಚ್ ಮಾಡ್ಬೋದು ಅದನ್ನು, ಅಥವಾ ನೀವು ವೀಡಿಯೋ ಟೈಟಲ್ನ ನೀವು ಇಲ್ಲಿ ಹಾಕ್ಬೋದು. ನಾನು ಇವಾಗ ಟೈಟಲ್ ಹಾಕ್ತೆ, ನೀವು ನೋಡ್ಬೋದು. ವೀಡಿಯೋ ಟೈಟಲ್ ಹಾಕಿದ ತಕ್ಷಣ ಆ ವೀಡಿಯೋ ಬಂತು. ಸೊ ಆ ವೀಡಿಯೋನ ಸೆಲೆಕ್ಟ್ ಮಾಡ್ತೀನಿ, ಈ ಥರ ಸೆಲೆಕ್ಟ್ ಆಗುತ್ತೆ. ಅದಾದಮೇಲೆ ಡನ್ ಅಂತ ಕ್ಲಿಕ್ ಮಾಡಿ. ಅದೇನಾಗುತ್ತೆ, ನಿಮ್ಮ ಶೋ ಒಳಗಡೆ ಅದು ಆ್ಯಡ್ ಆಗುತ್ತೆ. ಈಗ ನೋಡಿ, ಅದು ಆ್ಯಡ್ ಆಗುತ್ತೆ ನೋಡಿ, ಇಲ್ಲಿ ಬಂತು, ಆ್ಯಡ್ ಆಯಿತು ಆಯಿತಾ, ಯೂಟ್ಯೂಬ್ ಶಾರ್ಟ್ಸ್ ಅಪ್ಲೋಡ್ ಮಾಡೋದು ಹೇಗೆ ಅಂತ. ಅದೇ ಥರ ನೀವು ಎಲ್ಲ ವೀಡಿಯೋ ನೀವು ಯಾವ್ದು ಬೇಕು ಅದನ್ನೆಲ್ಲ ನೀವು ಈ ಥರ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಈ ರೀತಿ ನೀವು ಇದರಲ್ಲಿ ನೀವು ಆರಾಮಾಗಿ ಶೋಸ್ಗಳನ್ನ ಆ್ಯಡ್ ಮಾಡ್ಬೋದು, ಅಂದರೆ ವೀಡಿಯೋಸ್ಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ಸೀಸನ್ 1 ಅಂತ ಬರುತ್ತೆ, ಎಪಿಸೋಡ್ 1 ಅಂತ ಬರುತ್ತೆ, ಆಮೇಲೆ ಎಪಿಸೋಡ್ 2, ಎಪಿಸೋಡ್ 3, ಅಂದರೆ ಎಪಿಸೋಡ್ ವೈಸ್ ಹೋಗ್ತಾ ಹೋಗುತ್ತೆ ಆಯಿತಾ. ಸೊ ನೀವು ಸೀಸನ್ನ ಚೇಂಜ್ ಮಾಡ್ಬೋದು, ಎಪಿಸೋಡು ಕೂಡ ಚೇಂಜ್ ಮಾಡ್ಬೋದು. ಈಗ ನಿಮಗೆ ಇದು 2 ಬೇಡ, ನಂಗೆ 3 ಬೇಕು ಎಪಿಸೋಡ್ ಅಂತಂದರೆ 3ನೇ ಎಪಿಸೋಡ್ ಮಾಡ್ಕೊಡ್ಬೋದು. ಸೊ ನಾನು ಇದನ್ನು ಬೆಸ್ಟು 1, 2, 3 ಅಂತಲೇ ಮಾಡ್ಕೊಂಡು ಹೋಗ್ತೀನಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಯೂಟ್ಯೂಬಲ್ಲಿ ವೀಡಿಯೋ ಹಾಕೋದಂಗೆ, ಅಪ್ಲೋಡ್ ಮಾಡೋದಂಗೆ, ಇದು ಅಂದರೆ ಶಾರ್ಟ್ಸ್ ಹಾಕೋದಂಗೆ, ದುಡ್ಡು ಮಾಡೋದಂಗೆ, ಇದೆಲ್ಲ ಎಪಿಸೋಡ್ ಸೀಸನ್ 1ಅಲ್ಲಿ 3, 4, 5, 6, 7 ಈ ಥರ ನಾನು ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಸೊ ಈ ರೀತಿ ನೀವು ಸೆಟಪ್ ಮಾಡ್ಕೊಳ್ಳಿ ಆಯಿತಾ. ಸೊ ನೀವು ಇಲ್ಲಿ ನೋಡ್ಬೋದು, ನನ್ನ ಚಾನಲ್ ಬ್ಯಾನರ್ ಹಾಕಿರುವಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಸೊ ಈ ರೀತಿ ನೀವು ಇವಾಗ ಒಂದು ಶೋನ ಕ್ರಿಯೇಟ್ ಮಾಡ್ಕೊಳ್ಬೋದು. ಈ ಒಂದು ಶೋ ನಿಮಗೆ ನಿಮ್ಮ ಒಂದು ಚಾನಲ್ ಒಳಗಡೆ ತೋರಿಸುತ್ತೆ ಆಯಿತಾ. ಸೊ ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಸೊ ಆಡಿಯನ್ಸ್ಗಳು ಒಂದು ಸಲ ನಿಮ್ಮ ಶೋನ ಪ್ಲೇ ಮಾಡ್ತು ಅಂತಂದರೆ ಎಲ್ಲ ವೀಡಿಯೋಗಳು ಕೂಡ ಎಪಿಸೋಡ್ ವೈಸು ಶೋ ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಈಸಿ ಆಗುತ್ತೆ ನೋಡೋರಿಗೂ ಕೂಡ, ಮತ್ತು ನಿಮಗೂ ಕೂಡ ತುಂಬ ಬೆನಿಫಿಟ್ ಆಗುತ್ತೆ. ಓಕೆ, ಸೊ ಈ ರೀತಿ ನೀವು ಶೋನ ನೀವು ಮಾಡ್ಬೋದು ಹೊಸ್ದಾಗಿ ಯೂಟ್ಯೂಬಲ್ಲಿ. ಇದು ಹೊಸ್ದಾಗಿ ಬಂದಿರುವಂಥದ್ದು. ಸೊ ಬೇಗ ಎನೇಬಲ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ, ಯಾರೂ ಕೂಡ ಇದನ್ನು ಮಿಸ್ ಮಾಡ್ಕೋಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.